ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಒಂದು ಜಾತ್ರೆಗೆ ಬಂದಿದ್ದೀವಿ. ಸೊ ಅದ್ರ ಸ್ಪೆಷಾಲಿಟಿ ಏನು ಅಂತ ನೋಡೋಣ ಬನ್ನಿ. ಸೊ ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನಾನು ಜಾತ್ರೆ ಅಂತ ಮೆನ್ಷನ್ ಮಾಡಿದ ತಕ್ಷಣ ನಮ್ಮ ಯಜಮಾನ್ರ ರಿಯಾಕ್ಷನ್ ನೋಡಬೇಕಿತ್ತು. ಜಾತ್ರೆನಾ ಅಂತ ನೋಡಿದ್ರು. ಸೊ ಯಾಕೆ ಅಂತ ಅಂದರೆ ಇದು ಒಂದು ದೇವಸ್ಥಾನ. ಸೊ ಈ ದೇವಸ್ಥಾನ ಎಷ್ಟು ಫೇಮಸ್ ಇದೆ ಅಂದರೆ ಇಲ್ಲಿ ಪ್ರತಿ ಗುರುವಾರ ಜಾತ್ರೆ ಥರನೇ ಇರುತ್ತೆ. ಅದನ್ನೇ ನೀವು ಬೇರೆ ದಿನ ಹೋದರೆ ಈ ಥರ ಇರೋದಿಲ್ಲ, ಖಾಲಿ ಇರುತ್ತೆ. ಸೊ ಅದು ಗುರುವಾರ ಮಾತ್ರ ಇಷ್ಟು ಅಂಗಡಿಗಳು, ಇಷ್ಟು ತಿಂಡಿಗಳು ಎಲ್ಲ ಹಾಕಿರ್ತಾರೆ, ತರಕಾರಿ ಎಲ್ಲ ಸಿಗುತ್ತೆ. ಸೊ ನೋಡ್ಬೋದು ನೀವು. ಜಾತ್ರೆನೋ ಸಂತೆನೋ ನೀವೇ ಹೇಳಿ, ಎರಡು ಕಾಂಬಿನೇಷನಲ್ಲಿದೆ. ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಇದೇ ರೀತಿಯಾಗಿರುತ್ತೆ. ನಾವಂತೂ ಆದಷ್ಟು ಬರೋದಕ್ಕೆ ಟ್ರೈ ಮಾಡ್ತೀವಿ ಪ್ರತಿ ವೀಕು. ಸೊ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಹಾಗೆ ಈ ದೇವಸ್ಥಾನ ಪ್ರತಿ ವಾರ ಕೂಡ ಓಪನ್ ಇರುತ್ತೆ, ಪ್ರತಿದಿನ ಕೂಡ ಓಪನ್ ಇರುತ್ತೆ. ಹಾಗೆ ಗುರುವಾರ ಮಾತ್ರ ತುಂಬ ಚೆನ್ನಾಗಿರ್ತಾರೆ ಇಲ್ಲಿ. ಸೊ ಫಸ್ಟಿಗೆನೇ ಸ್ವಲ್ಪ ಕೈ ಕಾಲು ಎಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನಮ್ಮ ಬೆಂಗಳೂರಲ್ಲೇ ಇರೋವಂಥ ರಾಘವೇಂದ್ರ ಸ್ವಾಮಿ ಮಠ. ಹಾಗೆ ಇದು ಶ್ರೀ ಕಾಮಧೇನು ಕ್ಷೇತ್ರ ಅಂತ ಕೂಡ ಫೇಮಸ್ ಇದೆ ನಮ್ಮ ಬೆಂಗಳೂರಲ್ಲಿ. ಎಷ್ಟು ಕ್ರೌಡೆಡ್ ಆಗಿದೆ ನೋಡಿ. ರಾಘವೇಂದ್ರ ಸ್ವಾಮಿಗೆ ಭಕ್ತಾದಿಗಳು ತುಂಬ ಜನ ಇದ್ದಾರೆ. ದೇವ್ರ ದರ್ಶನಕ್ಕೆ ನೋಡಿ ಕ್ಯೂ ಎಲ್ಲಿ ತನಕ ಇದೆ. ಆಚೆ ಗೇಟಿಂದ ಹೋಗ್ತಾ ಇದ್ದೀವಿ, ಲೈನು ಅಷ್ಟುದ್ದ ಆಗಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ವಾರ. ಇಲ್ಲಿ ತುಲಾಭಾರ ಮಂಟಪ ಕೂಡ ಇದೆ ನೋಡಿ. ನೋಡಿ ಇದೆಲ್ಲ ತುಲಾಭಾರ ಮಾಡಿಸಿರೋರು ಕೊಟ್ಟಿರೋದು ಧಾನ್ಯಗಳು. ಇಲ್ಲ ಹರಕೆ ಹೊತ್ಕೊಂಡಿರೋರು ಕೂಡ ಈ ರೀತಿಯಾಗಿ ತಂದು ಇಟ್ಬಿಟ್ಟು ಹೋಗ್ತಾರೆ. ಇನ್ನು ಒಳಗಡೆ ಹೋದ್ಮೇಲೆ ರಾಯರ ದರ್ಶನ ಕೂಡ ಚೆನ್ನಾಗಿ ಸಿಕ್ತು. ನೋಡ್ಬೋದು ನೀವು, ರಾಯರು ಎಲ್ಲರನ್ನೂ ಕಾಪಾಡ್ತಾರೆ. ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಕ್ಯೂ ಇದೆ. ಲಾಂಗ್ ಕ್ಯೂ ಪ್ರಸಾದಕ್ಕೆ. ಇಲ್ಲಿ ನಮಗೆ ಪ್ರತಿ ಗುರುವಾರ ಕೂಡ ಪ್ರಸಾದ ಇರುತ್ತೆ. ಹಾಗೆ ನೀವು ಬೇರೆ ದಿನಗಳಲ್ಲಿ ಬಂದರೆ ಪ್ರಸಾದ ಸಿಗಲ್ಲ, ಗುರುವಾರ ಮಾತ್ರ ಪ್ರಸಾದ ಸಿಗುತ್ತೆ. ಖಾರ ತುಂಬ ಚೆನ್ನಾಗಿತ್ತು. ಇನ್ನು ಅದನ್ನು ತಿಂದ್ಕೊಂಡು ಆಚೆಗೆ ಬರ್ತಾ ನೋಡ್ಬೋದು ನೀವು ಎಷ್ಟು ಕ್ರೌಡೆಡ್ ಆಗಿದೆ ಅಂತ. ಪ್ರತಿ ಗುರುವಾರ ಕೂಡ ಈ ಜಾಗ ಇದೇ ರೀತಿಯಾಗಿರುತ್ತೆ. ಸಂತೆನೋ ಜಾತ್ರೆನೋ ನೀವೇ ಹೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಇನ್ನು ಆ ಪ್ಲೇಸ್ನ ಮುಗಿಸ್ಕೊಂಡು ನಾನು ಇನ್ನೊಂದು ದೇವಸ್ಥಾನಕ್ಕೆ ಇಬ್ಬರು ಬಂದ್ವಿ. ನೋಡ್ಬೋದು ನೀವು, ಇದು ಶ್ರೀ ದಕ್ಷಿಣ ಮಹಾಕಾಳಿ ದೇವಾಲಯ. ಅದೇ ಕಾಮಧೇನು ಕ್ಷೇತ್ರ ಏನಿದೆಯಲ್ಲ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇರೋದು. ಅಲ್ಲೇ ಬೋರ್ಡ್ಗಳು ಹಾಕಿರ್ತಾರೆ ನಿಮಗೆ. ಸೊ ಆ ಡೈರೆಕ್ಷನಲ್ಲಿ ಹೋದರೆ ಈ ದೇವಸ್ಥಾನ ಎಷ್ಟು ದೊಡ್ಡ ಸ್ಟ್ಯಾಚು ಮಾಡಿಸಿದಾರಲ್ವಾ, ನೋಡಿಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಟ್ಯಾಚು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹಾಕಾಳಿದು. ಸೊ ಅಲ್ಲೂ ಕೂಡ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದೇ ಹತ್ರದಲ್ಲಿದ್ದರೆ ಹೋಗಿ ಬನ್ನಿ. ಇಲ್ಲ ಕಾಮಧೇನು ಕ್ಷೇತ್ರಕ್ಕೆ ಬಂದಿದ್ರೆ ಕೂಡ ಇದಕ್ಕೂ ವಿಸಿಟ್ ಕೊಟ್ಕೊಂಡ್ಬಿಟ್ಟು ಹೋಗಿ. ಅಲ್ಲೇ ಲೋಕಲ್ಸ್ನ ಕೇಳಿದರೆ ಅಡ್ರೆಸ್ ಕೂಡ ಹೇಳ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.